ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ನ ಒಂದು ಸರ್ಕಾರಿ ಕೋಟದ ಸೀಟಿನ ಪಡ್ಕೊಂಡು ನ ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿನಿಯರು ವೈಟ್ ಮಾಡ್ತಿರೋದಾಗಿರುತ್ತೆ. ಹಲವು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳ್ಕೊಂತ ಇದ್ದೀರಾ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ ನ 2025ನೇ ಸಾಲಿನಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನ ಸರ್ಕಾರಿ ಕೋಟಕ್ಕೆ ಸೀಟಿಗೆ ಅಪ್ಲಿಕೇಶನ್ ಯಾವಾಗಿಂದ ಕರೀತಾರಾಗಿದ್ದೀರಿ, ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಯಾವಾಗಿರುತ್ತೆ, ಯಾವ ದಿನಾಂಕದಿಂದ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳು, ನಂತರದಲ್ಲಿ ಒಂದು ಸರ್ಕಾರಿ ಕೋಟದ ಒಂದು ಸೀಟನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಕೊನೆ ದಿನಾಂಕ ಯಾವಾಗಿರುತ್ತೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕದ ತನಕ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡ್ತಾರೆ, ಡಿಗ್ರಿ ಒಂದು ರಿಸಲ್ಟ್ಸ್ಗಳಿನ ಪ್ರಕಟ ಆಗಿಲ್ಲ ನಮ್ದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತೀರಾ. ನಂತರದಲ್ಲಿ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗ್ತಿರೋದೇನೆಂದರೆ ಅವರ ಯೂನಿವರ್ಸಿಟಿಗಳ ಕಡೆಯಿಂದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ. ನಂತರದಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ವೆರಿಫಿಕೇಶನ್ ಅಲ್ಲಿ ಸಕ್ಸಸ್ ಮಾಡ್ತಾರೆ, ಇಲ್ಲಾಂದ್ರೆ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ ಅಂತೆಲ್ಲ ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಇತ್ತು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸುದ್ದಿನ ತಿಳ್ಕೊಳ್ಳೋದಕ್ಕೆಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿನ ಶೇರ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಪ್ರಮುಖ ಅಂಶಗಳನ್ನು ವಿಡಿಯೋದಲ್ಲಿ ತಿಳ್ಕೊಂತ ಇರ್ತೀರಾ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಒಂದೊಂದಾಗ ಅಪ್ಡೇಟ್ಸ್ ಅನ್ನು ತಿಳಿಸುವಂತಂದ್ರೆ, ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅದಕ್ಕೂ ಮುಂಚೆ ಕನ್ನಡ ಯೂಟ್ಯೂಬ್ ಚಾನಲ್ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಗಳನ್ನ ಪ್ರತ್ಯೇಕವಾಗಿ ಒಂದು ಲೈವ್ ಸ್ಟ್ರೀಮ್ಸ್ಗಳನ್ನು ವೀಕ್ಷಣೆ ಮಾಡೋದಕ್ಕೆ, ಪ್ರತ್ಯೇಕವಾಗಿ ಅದರ ಪ್ರಶ್ನೆಗಳಿದ್ದ ಅಂತ ಸಂದರ್ಭದಲ್ಲಿ ಅದಕ್ಕೆ ವಿಡಿಯೋಸ್ ಮಾಡಿ ಮಾಹಿತಿನ ಕೂಡ ವಿದ್ಯಾರ್ಥಿಗಳು ಕೇಳಿದಂಥ ಪಕ್ಷದ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ, ಅದರ ಸೌಲಭ್ಯ ನೀವು ಪಡ್ಕೋಬೋದಾಗಿರುತ್ತೆ. ಮೆಂಬರ್ಸ್ ಓನ್ಲಿ ಲೈವ್ ಸ್ಟ್ರೀಮ್ ಮತ್ತು ವಿಡಿಯೋಸ್ಗಳು ಕೂಡ ಬರ್ತಾ ಇರ್ತವೆ, ಕಮ್ಯುನಿಟಿ ಪೋಲ್ಸ್ಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಜಾಯ್ನ್ ಆದಂಥವ್ರಿಗೆ ಅಂತ ಹೇಳ್ತಾ. ನಂತರದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಪ್ರಶ್ನೆ ಡೌಟ್ ಇದ್ರೆ ಬೇಡ್ಗೆ ಸಂಬಂಧಪಟ್ಟಂತೆ ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂದರೆ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಏನೇ ಡೌಟ್ಸ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅಧಿಕೃತ ನೋಟಿಫಿಕೇಶನ್ ಅಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸುವಂತಂದ್ರೆ ಅಪ್ಲಿಕೇಶನ್ ಯಾವಾಗಿಂದ ಕರೀತಾರೆ, ನಮ್ಮದು ಡಿಗ್ರಿಯ ಒಂದು ರಿಸಲ್ಟ್ಗಳಿನ್ನ ಪ್ರಕಟ ಆಗಿಲ್ಲ ಅಂತ ಕೆಲವೊಂದು ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಕೇಳ್ತಾರೆ, ಅದಕ್ಕೂ ಮುಂಚೆನೇ ಕರೆದು ಬಿಡ್ತಾರೆ, ಅಥವಾ ನಮ್ಮದು ಬ್ಯಾಕ್ಲಾಗ್ ಎಕ್ಸಾಮ್ ಇತ್ತು ಅದನ್ನು ನಾವು ಬರ್ತಿದ್ವಿ, ಅದು ರಿಸಲ್ಟ್ಗಳು ಪ್ರಕಟ ಆಗಿಲ್ಲ, ಸೊ ಅದಕ್ಕೂ ಮುಂಚೆನೇ ಅಪ್ಲಿಕೇಶನ್ ಕರೀತಾರೆ ಗೆ ಏನು ಎತ್ತ ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ, ಯಾವ ದಿನಾಂಕದಿಂದ ಅಪ್ಲಿಕೇಶನ್ ಹಾಕೋದು, ಕೊನೆ ದಿನಾಂಕ ಯಾವಾಗಿರುತ್ತೆ ಅಂತ. ಸೊ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು ತಿಂಗಳ ಕಾಲಾವಕಾಶವನ್ನು ಕೊಡ್ತಾರೆ ಹೆಚ್ಚು ಕಮ್ಮಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದರ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗಿಂದ ಶುರು ಮಾಡ್ತಾರೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಪ್ರಮುಖವಾಗಿರುತ್ತೆ. ಈಗ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 6ನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಕೂಡ ಬಂದಿರೋದಾಗಿರುತ್ತೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳ ಫಲಿತಾಂಶ ಎಲ್ಲ ಪ್ರಕಟ ಆಗಿರೋದಾಗಿರುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಕೆಲವೊಂದು ಯೂನಿವರ್ಸಿಟಿಗಳು ಏನೇನು ಎಕ್ಸಾಮ್ಗಳು ನಡೀತಿವೆ ನಂತರದಲ್ಲಿ ರಿಸಲ್ಟ್ಗಳು ಬರುವಂಥದ್ದಾಗಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರೋದು ಸಂದರ್ಭದಲ್ಲಿ ರಿಸಲ್ಟ್ ಬಂದಿರುವಂಥವ್ರು, ರಿಸಲ್ಟ್ ಬರುವಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಅಂತದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀರಾ. ಸೊ ಒರಿಜಿನಲ್ ಇರಬೇಕಂತಲ್ಲ, ಸೊ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಆಲ್ಮೋಸ್ಟ್ ನ ಅಪ್ಲಿಕೇಶನ್ ಕರೆಯೋದಕ್ಕೆ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳ ರಿಸಲ್ಟ್ ಅಂತೂ ಪ್ರಕಟ ಆಗಿರುತ್ತೆ. ನಂತರದಲ್ಲಿ ಒಂದೆರಡು ಮೂರು ದಿನ ಆದರೂ ಆಲ್ಮೋಸ್ಟ್ ಒಂದು ವೀಕಲ್ಲಿ ಅಂತೂ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಕರೆದ್ರು ಕೂಡ. ಸೊ ಅಪ್ಲಿಕೇಶನ್ ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ 2025ರಿಂದ ನ ಸರ್ಕಾರಿ ಕೋಟದ ಸೀಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಶುರುವಾಗುವಂತಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಯಾವ ದಿನಾಂಕದಿಂದ ಅಧಿಸೂಚನೆ ಪ್ರಕಟ ಆದ ಸಂದರ್ಭದಲ್ಲಿ ನಿಮಗೆ ಬೇಗನೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಂತರದಲ್ಲಿ ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳು ಬರ್ತಿರುವಂಥದ್ದು, ನಾವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ನಮ್ಮದು, ಸೊ ನಾವು ಅಪ್ಲಿಕೇಶನ್ ಹಾಕ್ಬೋದಾ? ಸೊ ರಿಸಲ್ಟ್ ಆಲ್ಮೋಸ್ಟ್ ಬರುತ್ತೆ ವಿದ್ಯಾರ್ಥಿಗಳು ಅಕ್ಟೋಬರ್ ವೇಳೆಗೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ 6ನೇ ಸೆಮಿಸ್ಟರ್ 5ನೇ ಸೆಮಿಸ್ಟರ್ಗಳದ್ದು ವಿದ್ಯಾರ್ಥಿಗಳಿಗೆ ಕಾಮನ್ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ ಮೆಜಾರಿಟಿ ಯೂನಿವರ್ಸಿಟಿಗಳಲ್ಲಿ, ಅಥವಾ 5ನೇ ಸೆಮ್ದು ಬಂದಿದ್ರು ಕೂಡ 6ನೇ ಸೆಮ್ದು ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಬಂದಿರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ವೆರಿಫಿಕೇಶನ್ ರಿಜೆಕ್ಟ್ ಮಾಡ್ತಾರ ನಮ್ಮನ್ನ, ಅಥವಾ ಒಂದು ಗೌರ್ಮೆಂಟ್ ಸೀಟಿಗೆ ಸಮಸ್ಯೆ ಆಗುತ್ತೆ ನಮ್ಮದು ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಏನು ಅಂತ ಕೇಳ್ತೀರಿ. ಸೊ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಒಂದು ರಿಸಲ್ಟ್ ಜೆರಾಕ್ಸ್ ಶೀಟ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಯೂನಿವರ್ಸಿಟಿಗಳ ಸಿಗ್ನೇಚರ್ ನೀವು ಮಾಡಿಸುವಂಥ ಸಂದರ್ಭದಲ್ಲಿ ಅದನ್ನು ವ್ಯಾಲಿಡ್ ಅಂತಾನೆ ಪರಿಗಣಿಸ್ತಾರೆ. ಯೂನಿವರ್ಸಿಟಿಗಳಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಇರುತ್ತಲ್ಲ, ಅಂದ್ರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ವಿಭಾಗ ಅಂದ್ಬಿಟ್ಟು ಅಲ್ಲಿನ ಮುಖ್ಯಸ್ಥರ ಕಡೆಯಿಂದ ಅದಕ್ಕೆ ನಿಮಗೆ ಅದು ಎಕ್ಸಾಮ್ನಲ್ಲಿ ಸೈನ್ ಬರುತ್ತಲ್ಲ ಅಥವಾ ಸೀಲು, ಅದನ್ನ ಅಲ್ಲಿ ಕೇಳುವಂಥ ಪಕ್ಷದ ಈ ಥರ ಬಿ ಎಡ್ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಈ ಥರ ಸಿಗ್ನೇಚರ್ ಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೆದಿರೋದ್ರಿಂದ ಅಂತ ನೀವು ತಿಳಿಸಿದ್ರೆ ಅಲ್ಲಿ ಅವ್ರು ತಿಳಿಸ್ತಾರೆ ಯಾರ ಒಂದು ಸಿಗ್ನೇಚರ್ ಅದಕ್ಕೆ ಅನಿವಾರ್ಯವಾಗಿರುತ್ತೆ, ಬೇಕಿರುತ್ತೆ, ಅವರ ಸಿಗ್ನೇಚರ್ ನೀವು ಮಾಡಿಸ್ಕೋಬೋದಾಗಿರುತ್ತೆ. ಸೊ ಯೂನಿವರ್ಸಿಟಿ ಸಿಗ್ನೇಚರ್ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಅದನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ರೀತಿಯೇ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳು. ಯಾವುದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮದು ಬಂದಿಲ್ವಲ್ಲ, ಈಗ ಕೊನೆ ಮೂಮೆಂಟಲ್ಲಿ ಎಕ್ಸಾಮ್ ಬರ್ತಿದ್ದೀರಾ, ಆ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮದು ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಸಿಗ್ನೇಚರ್ ಅದೇ ಅದನ್ನ ವ್ಯಾಲಿಡ್ ಅಂತ ಪರಿಗಣಿಸ್ತಾರೆ. ಕಾಲೇಜ್ ಸಿಗ್ನೇಚರ್ ಆದ್ರೆ ವ್ಯಾಲಿಡ್ ಅಂತ ಪರಿಗಣಿಸೋದಿಲ್ಲ, ಅರ್ಥ ಮಾಡ್ಕೊಳ್ತಾನೆ. ಕೆಲವೊಂದು ಯೂನಿವರ್ಸಿಟಿಗಳು ಕೆಲವೊಂದು ಟೀಚರ್ಗಳು ಹೇಳ್ತಾರೆ ಯಾರು ಹೇಳಿದ್ರು ಅಂದ್ಬಿಟ್ಟು ಕಾಲೇಜ್ ಸಿಗ್ನೇಚರ್ ಮಾಡ್ಸ್ಕೊಂಡು ಹೋಗ್ಬಿಡ್ತಾರೆ, ಅದನ್ನು ವ್ಯಾಲಿಡ್ ಅಂತ ಪರಿಗಣಿಸಿಲ್ಲ. ಯೂನಿವರ್ಸಿಟಿಗಳ ಸಿಗ್ನೇಚರೇ ಆಗಿರಬೇಕು, ಅದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕಿರುತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದ್ರೆ ಕಾಲೇಜಿನ ಸಿಗ್ನೇಚರ್ ಜೊತೆಗೆ ವಿದ್ಯಾರ್ಥಿ ಕಾಲೇಜ್ ಸಿಗ್ನೇಚರ್ ಮಾಡಿಸಿದ್ರು ಪರವಾಗಿಲ್ಲ, ಬಟ್ ಯೂನಿವರ್ಸಿಟಿಗಳ ಕಡೆಯಿಂದ ಅಲ್ಲಿ ಪ್ರಮುಖರಿಂದ ಸಿಗ್ನೇಚರ್ ಆಗಬೇಕಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ.